ಕರ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಬ್ಯಾಗ್ ತಗೊಳಕೊಂಡು ಬರ್ತಿದ್ದಾಳಲ್ಲ. ಏನು ಹುಡುಗನೋ ಏನು ಕತ್ತಿ ಒಂದು ಅರ್ಥ ಆಗೋದಿಲ್ಲ. ಏನಮ್ಮ ಗಂಡನ್ನು ಕರ್ಕೊಂಡ್ಬರ್ತೀನಿ ಅಂದ್ರೆ ಬರೀ ಬ್ಯಾಗ್ ಇಟ್ಕೊಂಡು ಬಂದ್ರಲ್ಲ. ಪುರೋಹಿತ್ರೆ, ಮದುವೆ ಗಂಡು ಬ್ಯಾಗಲ್ಲೇ ಇದ್ದಾರೆ. ಬ್ಯಾಗಲ್ಲಿದ್ದಾನ? ಎಸ್, ನನ್ನ ಮದುವೆ ಗಂಡು ಬ್ಯಾಗಲ್ಲೇ ಇದ್ದಾರೆ. ವೇಟ್ ಅ ಮಿನಿಟ್, ತೋರಿಸ್ತೀನಿ. ಇವರೇ ನನ್ನನ್ನು ಮದುವೆ ಆಗೋ ಗಂಡು. ಏನಮ್ಮ ಇದು ಫೋಟೋ? ಮದುವೆ ಗಂಡು ಅಂದ್ಬಿಟ್ಟು ಫೋಟೋ ಹಿಡ್ಕೊಂಬಂದಿದ್ಯಲ್ಲ, ಇವನೇ ನಮ್ಮ ಮದುವೆ ಗಂಡು? ಹೌದು, ಇವರೇ ಮದುವೆ ಗಂಡು. ಸದ್ಯಕ್ಕೆ ಇವ್ರು ಬರೋಕ್ಕಾಗಲ್ಲ, ಅದಕ್ಕೆ ಇವ್ರ ಫೋಟೋ ಜೊತೆ ನಾನು ಮದುವೆ ಆಗ್ತಾ ಇದ್ದೀನಿ. ರಿಷಿ, ದಿಸ್ ಇಸ್ ಜಸ್ಟ್ ಟೆಂಪರರಿ ಅಷ್ಟೇ. ನೀನಿಲ್ಲ ಅಂತ ನಾನು ನಿನ್ನ ಮುಖ ನೋಡಿಕೊಂಡು ನಾನೇ ತಾಲಿ ಕಟ್ಕೋತಾ ಇದ್ದೀನಿ. ಬಟ್ ಯಾವತ್ತಿದ್ರೂ ನೀನೇ ನನ್ನ ಕತ್ತಿಗೆ ತಾಳಿ ಕಟ್ಟೋದು. ನಿನ್ನನ್ನು ನನ್ನಿಂದ ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದಷ್ಟು ಬೇಗ ನಿನ್ನ ಕೈಯಾರೆ ನಾನು ತಾಳಿ ಕಟ್ಟಿಸ್ಕೊತೀನಿ. ಪುರೋಹಿತ್ರೆ, ಖಾರ ಕೊಡಿ. ಪುರೋಹಿತ್ರೆ, ಹೇಗಿದೆ ನಮ್ಮ ಜೋಡಿ? ಚೆನ್ನಾಗಿದೆಯಮ್ಮ. ಓಕೆ, ತಾಳಿ ಕೊಡಿ. ಆಯ್ತಮ್ಮ. ಮಾಂಗಲ್ಯಂ ಪೂಜೆಯಾಮಿ, ಹರಿದ್ರ ಕುಂಕುಮ ಚೂರ್ಣಂ ಸಮರ್ಪಯಾಮಿ. ಋಷಿ, ಸದ್ಯಕ್ಕೆ ನೀನಿಲ್ಲ ಅಲ್ವಾ, ಅದಕ್ಕೆ ನೀನೇ ಇದನ್ನ ಕಟ್ತಿದ್ಯಾ ಅಂತ ಅನ್ಕೊಂಡು ನಾನೇ ಕಟ್ಕೋತೀನಿ. ಬಟ್ ದಿಸ್ ಇಸ್ ಜಸ್ಟ್ ಟೆಂಪರರಿ. ಓಕೆ, ಪುರೋಹಿತ್ರೆ, ಮಂತ್ರ ಶುರು ಮಾಡಿ. ಆಯ್ತಮ್ಮ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಭದ್ರಾಣಿ ಶುಭಗೆ ಶರದಕ್ಷತಃ. ಈ ಅನಿಕಾ ಬಗ್ಗೆ ಯಾರು ಈಸಿಯಾಗಿ ಥಿಂಕ್ ಮಾಡಬಾರ್ದು. ನಿಮ್ಮ ಇಮ್ಯಾಜಿನೇಷನ್ಗೆ ಸಿಗದೆ ಇರೋ ಥರ ಪ್ಲಾನ್ ಮಾಡೋಳು ಈ ಅನಿಕಾ. ಎಲ್ಲರೂ ಬೇರೆ ಲೆಕ್ಕಾಚಾರ ಹಾಕಿರ್ತೀರ ಅಲ್ವಾ? ಬಟ್ ಡೋಂಟ್ ವರಿ, ಬಡ್ಡಿ ಸಮೇತ ತೀರ್ಸ್ಕೊಳ್ಳೋದಕ್ಕೆ ನಾನು ಬರ್ತಾ ಇದ್ದೀನಿ. ನಿಮ್ ಯಾರನ್ನು ಸುಮ್ಮನೆ ಬಿಡಲ್ಲ. ಪುರೋಹಿತ್ರೆ, ಮದ್ವೆ ಕಂಪ್ಲೀಟ್ ಆಯ್ತಲ್ಲ? ಇಲ್ಲಮ್ಮ, ಅಗ್ನಿಕುಂಡ ಸುತ್ತಾಕ್ಬೇಕು. ತುಳಿಯೋಣ ಅಂದ್ರೆ ನೀನೊಬ್ಬಳೆ ತುಳಿತೀಯ? ನಾನು ಒಬ್ಳೇನಾ? ನಾವಿಬ್ರು ಇದೀವಲ್ವಾ ಪುರೋಹಿತ್ರೆ? ನೀವು ಮಂತ್ರ ಶುರು ಮಾಡಿ. ಆಯ್ತಮ್ಮ.
ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ. ಈ ಅಗ್ನಿಕುಂಡದ ಮೊದಲನೇ ಸುತ್ತು ನಿನ್ ಜೊತೆ ಇಟ್ಟಿದ್ದೀನಿ ಋಷಿ. ಹಾಗೆ ಸಾವಿನ ಕೊನೆ ಹೆಜ್ಜೆ ನಿನ್ ಜೊತೆನೆ. ನಿನ್ ಜೊತೆನೆ ಇರ್ತೀನಿ, ನಿನ್ ಜೊತೆನೆ ಬಾಳ್ತೀನಿ. ಸತ್ರು ನಿನ್ ಜೊತೆ, ಬದುಕಿದ್ರು ನಿನ್ ಜೊತೆ. ಸರ್, ಅವಳು ಚಿಕ್ಕ ವಯಸ್ಸಿಂದ ನಿಮ್ಮ ಜೊತೆಯಾಗೆ ಬೆಳೆದವಳು ಸರ್. ಆವಾಗ್ಲಿಂದನೇ ನಿಮ್ ಯಾಕೆ ಸ್ಯಾನೆ ಪ್ರೀತಿ ಇಟ್ಕೊಂಡಿದ್ಲು ಅನ್ಸ್ತೈತೆ. ಆದ್ರೆ ನನಗೆ ನಿಮ್ಮ ಪ್ರೀತಿ ಸಿಗ್ದಂಗೆ ಅವಳಿಗೆ ಸಿಗ್ಲಿಲ್ಲ. ಅವಳ ಆಸೆ ಕನ್ಸುಗಳಿಗೆ ನಾನು ಅಡ್ಡಿ ಆದೆ ಅನ್ನಿಸ್ತೈತೆ. ಅವಳಿಗಿದು ಯಾವುದು ಸಹಿಸ್ಕೊಳಕ್ ಆಗಿರಕ್ಕಿಲ್ಲ ಸರ್. ಆದರೆ ನಾನು ಯಾವತ್ತೂ ಅವಳನ್ನ ಫ್ರೆಂಡಾಗಿ ಅಷ್ಟೇ ನೋಡಿದ್ದು ಕಮಲಿ ಅವರೇ. ಆದರೆ ಅವಳಿಗೆ ಬೇಕಾಗಿದ್ದು ನಿಮ್ಮ ಫ್ರೆಂಡ್ಶಿಪ್ ಅಲ್ಲ ಸರ್, ನಿಮ್ಮ ಪ್ರೀತಿ. ಆದರೂ ಅವಳಿಗೆ ನನ್ನ ಪ್ರೀತಿ ಸಿಗ್ತಿರ್ಲಿಲ್ಲ ಕಮಲಿ ಅವರೇ. ನನ್ನ ಪ್ರೀತಿ ಯಾವತ್ತಿಗೆ ಇದ್ರು ಅದು ನಿಮಗೆ ಮಾತ್ರ. ಈ ಜನ್ಮಕ್ಕೆ ಅಷ್ಟೇ ಅಲ್ಲ, ಪ್ರತಿ ಜನ್ಮದಲ್ಲೂ ನನ್ನ ಪ್ರೀತಿ ನಿಮಗೆ ಮಾತ್ರ. ಆದರೆ ಸರ್, ಇದ್ಯಾವುದೂ ಅವಳ ಗಮನಕ್ಕೆ ಬರಲೇ ಇಲ್ಲ ಸರ್. ಯಾಕಂದ್ರೆ ಅವಳಾಗಲೇ ಅವಳ ಮನ್ಸಿನಾಗೆ ನಿಮ್ಮ ಜೊತೆ ಅವಳ ಜೀವನನ ಕಟ್ಕೊಂಡ್ಬಿಟ್ಟಿದ್ಲು. ನಾನು ಹೆಂಗೆ ನಿಮ್ಮನ್ನ ನನ್ನವರು ಅಂತ ಅನ್ಕೊಂಡಿದ್ನೋ ಹಂಗೆ ಸರ್, ಅವಳು ನಿಮ್ಮನ್ನ ಅವಳ ಸ್ವತ್ತು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಲು. ಕಮಲಿ ಅವರೇ, ಅನಿಕಾ ಈಗ ನಮ್ಮ ಮಧ್ಯೆ ಇಲ್ಲದೆ ಇರ್ಬೋದು, ಆದರೆ ಅವಳು ನನ್ನ ಪ್ರೀತಿಸ್ತಿದ್ಲು ಅಂತ ನನಗೆ ಈಗ ಕೇಳಿಸ್ಕೊಂಡ್ರು ಇರಿಟೇಟ್ ಆಗುತ್ತೆ. ನೋಡಿ, ನನ್ನ ಜೀವನದಲ್ಲಿ ನನಗೆ ಅವಳ ಮೇಲೆ ಯಾವುದೇ ಥರ ಫೀಲಿಂಗ್ಸ್ ಇರಲಿಲ್ಲ. ಆದರೆ ಅವಳು ಮಾತ್ರ ಆ ಭಾವನೆಗಳ ಜೊತೆನೆ ಬದುಕಿದ್ಲು, ಆ ಭಾವನೆಗಳ ಜೊತೆನೆ ಸತ್ಲು ಸರ್. ಕಮಲಿ ಅವರೇ, ಮದುವೆ ಅನ್ನೋದು ಒಬ್ರು ಮನ್ಸಲ್ಲಿ ಪ್ರೀತಿ ಇದ್ರೆ ಆಗಲ್ಲ ಕಮಲಿ ಅವರೇ. ಇಬ್ರು ಮನ್ಸಲ್ಲೂ ಪ್ರೀತಿ ಇದ್ರೆ ಅಷ್ಟೇ ಮದುವೆ ಆಗಕ್ಕಾಗಲ್ಲ. ನೋಡಿ, ನಿಮ್ಮ ಮೇಲೆ ನನಗೆ ಪ್ರೀತಿ ಇತ್ತು, ನನ್ನ ಮೇಲೆ ನಿಮಗೆ ಪ್ರೀತಿ ಇತ್ತು, ನಾವು ಮದುವೆ ಆದ್ವಿ. ಅಟ್ಲೀಸ್ಟ್ ಆಗ್ಲಾದ್ರೂ ಅವಳ ಭಾವನೆಗಳನ್ನ ಸಾಯಿಸ್ಕೊಂಡು ಮುಂದಿನ ಜೀವನ ರೂಪಿಸ್ಕೊಬೇಕಲ್ವ.